ಈಗ 25ಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ತಿಲ್ಲ. ಏನಂತಾರೆ, ನಮ್ಮ ಹುಡುಗಂಗೆ ಸ್ವಂತ ಮನೆ ಇರ್ಬೇಕು. ಹೇಗ್ರಿ ಸಾಧ್ಯ? ಸ್ವಂತ ಮನೆ 28 ವರ್ಷಕ್ಕೆ ಹುಡುಗ ಸ್ವಂತ ಮನೆ ಸಂಪಾದನೆ ಮಾಡಕ್ಕಾಗುತ್ತೆ ಅಂದ್ರೆ? ಒಂದು SSLC ಆಗ್ಬೇಕು ಅಂದ್ರೆ 16 ವರ್ಷ ಕಂಪ್ಲೀಟ್ ಆಗಿರ್ಬೇಕು. PUC ಅಂದ್ರೆ 18 ವರ್ಷ ಕಂಪ್ಲೀಟ್ ಆಗ್ಬೇಕು. ಡಿಗ್ರಿ ಅಥವಾ BE 22 ವರ್ಷ ಕಂಪ್ಲೀಟ್ ಆಗ್ಬೇಕು. ಡಬಲ್ ಡಿಗ್ರಿ ಅಥವಾ MTech ಮಾಡ್ಬೇಕಂದ್ರೆ 25 ವರ್ಷ ಕಂಪ್ಲೀಟ್ ಆಗಿರ್ಬೇಕು. 25 ವರ್ಷ ಅವ್ನು ಓದ್ಬಿಟ್ಟು ಒಂದ್ ಕೆಲ್ಸಕ್ಕೆ ಹೋದ್ರೆ ಅವ್ನಿಗೆ ₹1,00,000 ಸಂಬಳ ಕೊಡ್ತಾರೆ, 20,000 25,000 ಕೊಡ್ತಾರೆ. ಅವ್ನು 50,000 ಹೋಗೋಷ್ಟೊತ್ತಿಗೆ 30ರಿಂದ 31 ವರ್ಷ ಆಗಿರುತ್ತೆ. ಹೆಂಗ್ ಸಂಪಾದನೆ ಮಾಡ್ತಾನೆ? ಆಸ್ತಿ ಸಂಪಾದನೆ ಮಾಡ್ಬೇಕಾದ್ದು, ಸ್ವಂತ ಮನೆ ಸಂಪಾದನೆ ಮಾಡ್ಬೇಕಾದ್ದು ಹುಡುಗನ ತಂದೆ ತಾಯಿ ಕರ್ತವ್ಯ. ಅವ್ರಿಗೂ ಕರ್ತವ್ಯಗಳಿರುತ್ತೆ. ಆ ಹುಡುಗನ ತಂದೆ ತಾಯಿಗೂ ಅಣ್ಣ ತಮ್ಮ ಅಕ್ಕ ತಂಗಿರಿರ್ತಾರೆ, ಅವ್ರಿಗೆಲ್ಲ ಮದುವೆ ಮಾಡ್ಬೇಕಾಗತ್ತೆ. ಅಂದ್ರೆ ಬೆಂಗಳೂರಲ್ಲಿ ನಾವು ಸುಮಾರು 1,70,00,000 ಜನಸಂಖ್ಯೆ ಇದೀವಿ. 1,70,00,000 ಮನೆಗಳಿದೆಯಾ ಇಲ್ಲಿ ಬೆಂಗಳೂರಲ್ಲಿ? ಎಲ್ಲರೂ ಸ್ವಂತ ಮನೆಯಲ್ಲೇ ಇದೀವಾ? ಯಾರು ಬಾಡಿಗೆ ಮನೆಯಲ್ಲೇ ಇಲ್ವಾ? ಹೌದು, ನಮ್ ತಂದೆ ತಾಯಿ ತಾತ ಅಜ್ಜಿರು ಎಲ್ಲರೂ ಸ್ವಂತ ಮನೆಯಲ್ಲೇ ಇದ್ರ? ಯಾಕೆ ಈ ರೀತಿ ಒಂದು ಕಲ್ಪನೆಗೆ ಹೋಗ್ತೀರಾ? ಬಾಳುವ ಯೋಗ್ಯತೆ ನಿಮ್ಮಲ್ಲಿರ್ಬೇಕು, ಬಾಳಿಸೋ ಯೋಗ್ಯತೆ ಅವನಲ್ಲಿದ್ರೆ ಎಷ್ಟೊತ್ತಿರಿ ಒಂದು ಸ್ವಂತ ಮನೆ ಸಂಪಾದನೆ ಮಾಡೋದು. ಇಬ್ಬರು ಸಂಪಾದನೆ ಮಾಡಿದ್ರೆ ಒಬ್ಬರ ಸಂಪಾದನೆಯಲ್ಲಿ ಜೀವನ ಮಾಡ್ಕೊಂಡು ಮತ್ತೊಬ್ಬರ ಸಂಪಾದನೆ ಉಳಿಸ್ಕೊಂಡು ಒಂದ್ ಸೈಟ್ ಮನೆನ ಮಾಡ್ಕೋಬಹುದಪ್ಪ.